ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. 22ನೇ ತಾರೀಕು ನಮ್ಮ ನಕ್ಷತ್ರನಾಡಿ ತರಗತಿ ಇರತಕ್ಕಂಥದ್ದು. ಏಪ್ರಿಲ್ 22. ಕುಟುಂಬ ಸಮೇತರಾಗಿ ಕಲೀರಿ. ಹಾಗೆ 15 ದಿವಸದ ಕ್ಲಾಸಸ್ ಇರುತ್ತೆ. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚು, ಸಂಜೆ 7 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ. ಯಾವುದೇ ಒಂದು ಜಾಗಕ್ಕೆ ಬರೋಕಿಲ್ಲ, ನಿಮ್ಮ ಮನೆಯಿಂದನೇ ಕೂತು ಆನ್ಲೈನ್ ಕಲಿತಕ್ಕಂಥದ್ದು. ಹಾಗೆ ಕುಟುಂಬ ಸಮೇತವಾಗಿ ಕಲಿತಕ್ಕಂಥ ಒಂದು ಅವಕಾಶ ಇರುತ್ತೆ. ಸೊ ಜನರಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಕುಟುಂಬ ಸಮೇತರಾಗಿ ಕಲಿಯಕ್ಕೆ ಒಂದು ನಾವು ಫೀಸ್ ಇಟ್ಟಿದ್ದೀವಿ. ಸೊ ಒಂದು ಕುಟುಂಬ ಫುಲ್ ಕಲಿತಾಗ ಒಂದು ಕೋರ್ಸ್ ಅಂತ ಇರುತ್ತೆ. ಬೆಳಿಗ್ಗೆ ಅನುಕೂಲ ಇರೋರು 11 ಗಂಟೆಗೆ ಜಾಯ್ನ್ ಆಗ್ಬೋದು. ಹಾಗೆ ಸಾಯಂಕಾಲ ಅನುಕೂಲ ಇರೋರು 7 ಗಂಟೆಗೆ ಜಾಯ್ನ್ ಆಗ್ಬೋದು. ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡಕ್ಕೆ ಈಸಿ ಆಗುತ್ತೆ ಒಂದು. ಹಾಗೆ 9ನೇ ತಾರೀಕು ಉಗಾದಿ ಇರ್ತಕ್ಕಂಥದ್ದು. ಬಹಳ ವಿಶೇಷ ಏನು ಅಂತಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಹೊಸ ಒಂದು ವರ್ಷವನ್ನ ಆಚರಣೆ ಮಾಡಕ್ಕೆ ಉಗಾದಿನ ಪ್ರೈಮಾಗಿ ತಗೊಳ್ತೀವಿ. ಹಾಗೆ ಈ ಹೊಸ ವರ್ಷಕ್ಕೆ ಇದೇ ಶನಿವಾರ 1 ಗಂಟೆಗಳ ಕಾಲ ಒಂದು ಯಂತ್ರ ಮಂತ್ರ ತಂತ್ರ ಅನ್ನೋ ಒಂದು ಕ್ಲಾಸಸ್ ಮಾಡ್ತಾ ಇದ್ದೀನಿ. ಅಂದ್ರೆ 6ನೇ ತಾರೀಕು 6 ಶನಿವಾರ 7:30 ಇಂದ 8:30 501 ಮಾತ್ರ ಶುಲ್ಕ ಇರತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ, ನಮಗೆ ಅನೇಕ ಕಷ್ಟಗಳು ಅದೆಲ್ಲ ನಿರ್ಮೂಲನೆ ಆಗಕ್ಕೆ ವಿಶೇಷವಾದ ಯಂತ್ರ ರಚನೆ ಹೇಗೆ ಮಾಡಬೇಕು, ಹಾಗೆ ಏನು ತಂತ್ರವನ್ನ ಮಾಡಬೇಕು ಅದಕ್ಕೆ, ಮತ್ತೆ ಯಾವ ರೀತಿಯ ಮಂತ್ರ, ಕೆಲವು ವಿಳೆದೆಲೆ ತಂತ್ರ ಒಂದಿರುತ್ತೆ, ಒಂದು ಕುಡಿಕೆಯ ತಂತ್ರ ಹೇಳ್ಕೊಡ್ತೀನಿ. ಹಾಗೆ ಒಂದು ಯಂತ್ರ ರಚನೆ ಮಾಡಿ ಯಾವ ಒಂದು ಟೈಮಲ್ಲಿ ಹೇಗೆ ಮಾಡಬೇಕು. ಸೊ ಫೈನಾನ್ಷಿಯಲ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ, ವ್ಯಾಜ್ಯಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ, ಉದ್ಯೋಗಕ್ಕೆ ಅನುಕೂಲ ಆಗುತ್ತೆ, ವೈವಾಹಿಕ ವಿಚಾರಕ್ಕೆ ಅನುಕೂಲ ಆಗುತ್ತೆ. ಅದನ್ನ ನೀವೇ ಕುಟುಂಬ ಸಮೇತ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ವಿಧಿವಿಧಾನಗಳನ್ನ ನಾನು ಈ ಒಂದು ತರಗತಿಯಲ್ಲಿ ಹೇಳ್ಕೊಡ್ತೀನಿ. ತರಗತಿಗೆ ಎಲ್ಲೂ ಬರುವಂತ ಅವಶ್ಯಕತೆ ಇಲ್ಲ. ಮನೇಲೇ ಕುತ್ಕೊಂಡು ಝೂಮ್ ವಿಡಿಯೋ ಅಂತ ಬರುತ್ತೆ. ಝೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಝೂಮ್ ವಿಡಿಯೋ ಬರುತ್ತೆ. ಅಲ್ಲೇ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ, ಒಂದು PDF ಕೂಡ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದು PDF ಕೂಡ ಹೇಳ್ಕೊಡ್ತೀನಿ. ಪ್ರತಿ ವರ್ಷ ಮಾಡ್ತೀನಿ. ಪ್ರತಿ ವರ್ಷ ನಮ್ಮ ಸ್ಟೂಡೆಂಟ್ಗೆ ಜಾಸ್ತಿ ಕೊಡ್ತಾ ಇದ್ವಿ. ಈ ವರ್ಷ ಎಲ್ಲರಿಗೂ ಆಗಲಿ. ಕ್ರೋಧಿನಾಮ ಸಂವತ್ಸರ ಬರ್ತಾ ಇರ್ತಕ್ಕಂಥದ್ದು. ಧನುರ್ ಲಗ್ನದಲ್ಲಿ ವಿಶೇಷವಾಗಿ ಉಗಾದಿ ಆಚರಣೆ ಆಗ್ತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ, ಪ್ರಾರಂಭವಾಗುತ್ತೆ ಚೈತ್ರ ಮಾಸದ ಪ್ರಥಮಿ. ಸೊ ಅಲ್ಲಿ ವಿಶೇಷವಾಗಿ ಈ ಸತಿ ಸ್ವಲ್ಪ ಕೆಲವು ಗ್ರಹಗಳು ಚತುರ್ಥದಲ್ಲಿ ಬಹಳ ಹೆಚ್ಚಾಗಿ ಕುತ್ಕೊಂಡು ಕುಟುಂಬ ಕಲಹಗಳಿಗೆ, ಕುಟುಂಬ ಸಮಸ್ಯೆಗೆ ಹೆಚ್ಚು ನಾಂದಿ ಆಗ್ತಕ್ಕಂಥದ್ದು ತೋರಿಸೋದ್ರಿಂದ ಸ್ವಲ್ಪ ಯಂತ್ರವನ್ನ ಕುಟುಂಬಕ್ಕೋಸ್ಕರ, ತಂತ್ರವನ್ನ ಒಂದು ಆರೋಗ್ಯಕ್ಕೋಸ್ಕರ, ಹಾಗೆ ಮಂತ್ರವನ್ನ ಅಭಿವೃದ್ಧಿಗೋಸ್ಕರ 3 ಮಿಕ್ಸ್ ಮಾಡಿ ನಮ್ಮ ವೇದದಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳನ್ನೆಲ್ಲ ತುಂಬಿಸಿ 1 ಗಂಟೆಗಳ ಕಾಲ ಒಂದು ತರಗತಿಗಳನ್ನ ಹೇಗೆ ನಾವು ಯಂತ್ರ ತಂತ್ರ ಮಂತ್ರಗಳನ್ನ ಉಪಯೋಗಿಸಿ ಮುಂದಿನ ವರ್ಷ ಉತ್ತಮವಾಗಿರ್ತಕ್ಕಂಥ ಜೀವನ, ಕಷ್ಟಗಳು ಕಮ್ಮಿ ಆಗಲಿ ಅಂತ ಹೇಳಿ ಇದೊಂದು ಕ್ಲಾಸಸ್ಸು ನಾವು ಮಾಡ್ತಾ ಇದ್ವಿ. ಆಸಕ್ತರು ಕೆಳಗಡೆ ಇರ್ತಕ್ಕಂಥದಕ್ಕೆಲ್ಲ ವಾಟ್ಸ್ಆ್ಯಪ್ ಮಾಡಿ, ಕಾಲ್ ಮಾಡೋದಕ್ಕಿಂತ ಹೆಚ್ಚಾಗಿ ವಾಟ್ಸ್ಆ್ಯಪ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕಾಲ್ ತುಂಬಾ ಬರೋದ್ರಿಂದ ಸ್ವಲ್ಪ ತಗೊಳ್ಳೋದು ಕಷ್ಟ. ಪ್ರತಿ ಸತಿ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಕರ್ನಾಟಕದಲ್ಲದೆ ಬೇರೆ ಬೇರೆ ಕಡೆ ತುಂಬಾ ಜನ ನೋಡ್ತಾ ಇದ್ದಾರೆ ಕನ್ನಡಿಗರು. ದೇಶಾದ್ಯಂತ ಬೇರೆ ಬೇರೆ ಕಡೆಯಿಂದ, ಮಹಾರಾಷ್ಟ್ರ, ಪಂಜಾಬ್ ಅಲ್ಲಿಂದನೂ ನೋಡ್ತಾರೆ. ಅದಲ್ಲದೆ ಬೇರೆ ದೇಶದಲ್ಲೂ ವಿದೇಶದಲ್ಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕ್ರಮನ ನೋಡ್ತಾ ಇರ್ತಾರೆ. ಸಾಕಷ್ಟು ಕಾಲಗಳು ಗುರುಜಿ ಕೊಡಿ ಅಂತ ಬರೋದೇ ಹೆಚ್ಚು.
ಸೊ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅನೇಕರು ಸ್ವಲ್ಪ ಕಾಲೆತ್ತಿ ಸ್ವಲ್ಪ ಒಂದು ರೀತಿಯ ಮಾನಸಿಕವಾಗಿ ಸ್ವಲ್ಪ ಬೇಜಾರಲ್ಲಿರ್ತಾರೆ. ಯಾಕಂದ್ರೆ ಸುಮ್ಮನೆ ಫೋನ್ ಎತ್ತಿದ ತಕ್ಷಣ ಗುರುಜಿ ಕೊಡಿ ಅಂತಂದ್ರೆ ಈಗೇನು ನಾವೇನು ಟೆಲಿಫೋನ್ ಆಪರೇಟ್ರಾ? ಹೇಳಿ, ಇಲ್ಲೇನೋ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ಮಾಡ್ತೀವಿ, ಇಲ್ಲೊಂದು ಕಾರ್ಯಕ್ರಮದಲ್ಲಿ ಒಂದು ಫೋನ್ ಇಟ್ಟಿರ್ತಾರೆ, ಇಲ್ಲಿ ಉಚಿತ ಸಲಹೆ ಕೊಡೋಕೆ ಒಂದು ಅರ್ಧ ಗಂಟೆಯ ಒಂದು ವಿಚಾರ ಕೊಟ್ಟಿರ್ತೀವಿ. ಅದು ಬಿಟ್ಬಿಟ್ಟು ನಾಳೆನೋ ಯಾವಾಗಲೂ ಒಂದು ಟೈಮಲ್ಲಿ ಸಿಕ್ತು, ಫೋನ್ ನಂಬರ್ ಕೊಟ್ಟಿದ್ದಾರೆ, ಕೆಳಗಡೆ ಹೊಡಿತಾ ಇರೋದು, ಫ್ರೀ ಕೇಳೋದು. ಅದೇನಾಗುತ್ತೆ, ಜುನೈನಲ್ಲಿ ಇರ್ತಕ್ಕಂಥವ್ರು ಜುನೈನಾಗಿ ಒಂದು ಕರೆ ಗುರುಜಿನ ಭೇಟಿ ಮಾಡೋಕ್ಕೋ ಅಥವಾ ಕ್ಲಾಸ್ ಕೇಳೋಕ್ಕೋ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಬೆಸ್ಟ್ ನಾನು ಆಲೋಚನೆ ಮಾಡಿದ್ದು, ಎಲ್ಲ ನಂಬರು 8 ನಂಬರ್ ನಾವೇನು ಕೊಟ್ಟಿದ್ದೀವಿ ಕೆಳಗಡೆ ಹೋಗ್ತಾ ಇದೆ, ಎಲ್ಲದರಲ್ಲೂ ವಾಟ್ಸ್ಆ್ಯಪ್ ಇದೆ. ಯಾವ್ದಾರ ಒಂದು ನಂಬರ್ ಸೇವ್ ಮಾಡ್ಕೊಳ್ಳಿ, ಏನಾದ್ರು ವಿಚಾರ ಕೇಳಬೇಕೋ ವಾಟ್ಸ್ಆ್ಯಪ್ ಮಾಡಿಬಿಡಿ. ಸೊ ಅವಾಗ ಅಲ್ಲೇ ಇರುತ್ತೆ, ಅದು ನೋಡಿದಾಗ ಅವರು ನಿಮಗೆ ವಾಪಸ್ಸು ಏನು ವಿಚಾರಕ್ಕೆ ಅಂತ ಹೇಳಿ ಖಂಡಿತ ಒಳ್ಳೇದಾಗುತ್ತೆ. ಕ್ಲಾಸ್ ಇರ್ಬೋದು, ಭೇಟಿ ವಿಚಾರ ಇರ್ಬೋದು, ಅಥವಾ ನಮ್ಮ ಉಗಾದಿ ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಬಗ್ಗೆ ಏನಾದ್ರು ತಿಳ್ಕೊಳ್ಬೇಕು ಅಂತ ಫೀಸು ಹಾಕ್ಬಿಟ್ಟಿದ್ದೀನಿ, ಅಲ್ಲೇನು ಕೇಳಂಗೇ ಇಲ್ಲ. ನೀವು ಅಲ್ಲೇನು ಹೋಗಿ ಎಷ್ಟು ಏನು ಮಾಡಬೇಕು ಅದು ಇದು ಎಲ್ಲ ಏನು ತಲೆ ಕೆಡಿಸ್ಕೊಬೇಡಿ. ಸೊ ನಿಮ್ಮ ಮನೇಲಿ ಯಾರಾದ್ರೂ ಮಾಡ್ಬೋದು. ಕೆಲವು ಪ್ರಶ್ನೆಗಳಿರ್ತವೆ, ನಮಗೆ ಡೇಟ್ ಬಂದ್ಬಿಟ್ಟಿದೆ ಸರ್, ನಾನು ಮಾಡಬೇಕು ಅಂತಿದ್ದೀನಿ, ಏನು ಮಾಡೋದು? ಗಂಡಸರು ಮಾಡ್ಬೋದು, ಮನೇಲಿರ್ತಕ್ಕಂಥ ಮಕ್ಕಳು ಮಾಡ್ಬೋದು. ಸೊ ಯಾರು ಮಕ್ಕಳು ಸ್ವಲ್ಪ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಅಟ್ಲೀಸ್ಟ್ ಒಂದು 8ನೇ ಕ್ಲಾಸ್ ಮೇಲೆ 9ನೇ ಕ್ಲಾಸ್ ಮೇಲಿರೋ ಹುಡುಗರು ಯಾರಾದರೂ ಹುಡುಗಿರು ಯಾರಿದ್ರು ಕೂಡ ಈ ತಂತ್ರಗಳನ್ನ ಮಾಡ್ಬೋದು. ಇಂಥದ್ದೆಲ್ಲ ನಾನು ಇಲ್ಲೇ ವಾಹಿನಿಲೇ ಹೇಳ್ತಾ ಇದ್ದೀನಿ. ಹಸ್ಬೆಂಡು ಮಾಡ್ಬೋದು, ತಂದೆ ಮಾಡ್ಬೋದು, ತಾಯಿ ಮಾಡ್ಬೋದು, ಮನೇಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಯಾರಾದ್ರೂ ಒಬ್ಬರು ಮಾಡ್ಕೊಂಡಿರ್ತಕ್ಕಂಥದ್ದು ಮಾಡ್ಬೋದು ಖಂಡಿತ. ಸೊ ಖಂಡಿತ ಇದು ಸಕ್ಸಸ್ ಆಗ್ತಕ್ಕಂಥದ್ದು. ತುಂಬಾ ಸತಿ ನಾನು ಪ್ರತಿ ವರ್ಷ ಕಳೆದ 2016ರಿಂದನೂ ಕೂಡ ಈ ಉಗಾದಿ ಭವಿಷ್ಯದ ತಂತ್ರಗಳನ್ನ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅದರೊಂದು ಲಾಜಿಕಲ್ಲಿ ಆ ವರ್ಷದ ಭವಿಷ್ಯದ ಮೇಲೆ ಲಾಜಿಕಲಿ ಕೆಲವು ಯಂತ್ರಗಳನ್ನ, ಮತ್ತೆ ಆ ಲಾಜಿಕಲಿ ಕೆಲವು ತಂತ್ರಗಳನ್ನ, ಮತ್ತೆ ಲಾಜಿಕಲಿ ಕೆಲವು ಮಂತ್ರಗಳನ್ನ. ಸೊ ಇದು 2 ರೀತಿ ವರ್ಕ್ ಆಗುತ್ತೆ. ಒಂದು ತಿಳ್ಕೊಳ್ಳಿ, 2 ರೀತಿ ವರ್ಕ್ ಆಗುತ್ತೆ. ಒಂದು ಬರೀ ನಿಮಗೆ ಒಂದೇ ವರ್ಕ್ ಆಗಲ್ಲ. ನಾನಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ, ಈಗ ಲೋಕದಲ್ಲಿ ಈಗ ನೆಕ್ಸ್ಟ್ ಇವಾಗ ಚತುರ್ಥಾಧಿಪತಿ ಪಂಚಮದಲ್ಲಿ ಅಗ್ನಿ ರಾಶಿಲಿ ಕೂತಿದ್ದಾನೆ. ಸೊ ಅಗ್ನಿ ರಾಶಿಲಿ ಏನಾಗುತ್ತೆ, ಜಲತತ್ವ ಆಗಿರ್ತಕ್ಕಂಥ ಗ್ರಹ ಅಗ್ನಿ ತತ್ವ ಇದರಲ್ಲಿ ಕೂತ್ಕೊಂಡು, ಹಾಗೆ ಜಲತತ್ವದಲ್ಲಿ 4 ಗ್ರಹಗಳು ಕೂತಿರ್ತಕ್ಕಂಥದ್ದು ಎಲ್ಲಾನು ನಾವು ನೋಡಿದಾಗ ಅಲ್ಲಿ ಮಳೆ ಅತಿ ಹೆಚ್ಚಾಗಿ ಬಂದರೂ ಕೂಡ ಎಲ್ಲಿ ಬೇಕೋ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬೀಳೋದಿಲ್ಲ. ನಾನು ಮತ್ತೆ ಉಗಾದಿ ಭವಿಷ್ಯ ನಾನು ಮಾಡಿದಾಗ ಅದನ್ನು ಹೇಳ್ತೀನಿ ಡೀಟೇಲ್ ಆಗಿ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬೀಳದೇ ಇರೋದ್ರಿಂದ ಭಾರತದಲ್ಲಿ ಒಂದು ರೀತಿ ವಾಟರ್ ಕ್ರೈಸಿಸ್ ಉಂಟಾಗೋದು ಖಂಡಿತ ಇದೆ. ಇದ್ರದ್ದು ಎಫೆಕ್ಟ್ ಏನು ಅಂತಂದ್ರೆ ನೆಕ್ಸ್ಟ್ ಉಗಾದಿಗಾಗತ್ತೆ. ಹೇಗಪ್ಪ ಅಂತಂದ್ರೆ, ಇವಾಗೇನೋ ಒಂದು ಅಲ್ಲಲ್ಲಿ ಕ್ಯಾಚ್ಮೆಂಟ್ ಸ್ವಲ್ಪ ಬಿದ್ದು ಸ್ವಲ್ಪ ಬೇಕಾಗಿರೋ ತರ ಆಗುತ್ತೆ, ಎಲ್ಲ ಸರೋಗುತ್ತೆ. ಇದ್ರದ್ದು ಆಫ್ಟರ್ ಎಫೆಕ್ಟ್ ಮತ್ತೆ ಕ್ರೋಧಿನಾಮ ಸಂವತ್ಸರ ಶನಿಯ ಒಂದು ಅಂಶದಲ್ಲಿ ಬಂದಿರತಕ್ಕಂಥದ್ದು. ಆ ಸಂವತ್ಸರದ ಅಧಿಪತಿನೂ ತಗೊಳ್ಬೇಕಾಗತ್ತೆ. ಕ್ರೋಧಿನಾಮ ಸಂವತ್ಸರ ಅಂತ ಕರಿತೀವಿ. ಆ ಕ್ರೋಧಿನಾಮ ಸಂವತ್ಸರದ ಅಧಿಪತಿ ಸ್ಯಾಟ್ರನ್ನು ಲಗ್ನದಿಂದ 3ನೇ ಮನೆಯಲ್ಲಿ ವಾಯುತತ್ವದಲ್ಲಿ ಕೂತಿರೋದ್ರಿಂದ ಆ ಮೋಡಗಳನ್ನ ಬೇರೆ ಕಡೆ ತಳ್ತಕ್ಕಂಥ ಒಂದು ಮೇದಿನಿ ಜ್ಯೋತಿಷದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ವಿಚಾರ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಈ ವಿಚಾರದಲ್ಲಿ ಮಳೆನೂ ಚೆನ್ನಾಗಾಗಲಿ ಅಂತ ಹೇಳಿ ಆ ಸಂಕಲ್ಪನಿಟ್ಟು ಇಲ್ಲಿ ಯಂತ್ರ ತಂತ್ರ ಮಂತ್ರನ ಮಾಡ್ತಾ ಇದ್ದೀನಿ. ಇದು ನಾಟ್ ಓನ್ಲಿ ಫಾರ್ ಯುವರ್ ಫ್ಯಾಮಿಲಿ. ಒಂದು 100 ಜನ ಮಾಡಲಿ ಅಥವಾ 10 ಜನನೇ ಮಾಡಲಿ, ಈ ಒಂದು ಲೋಕಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತಕ್ಕಂಥ ಒಂದು ವಿಚಾರ. ಬರ್ತಕ್ಕಂಥ ಶುಲ್ಕನ ದೇವಸ್ಥಾನದ ಅಭಿವೃದ್ಧಿಗೋ ಅಥವಾ ಮತ್ತೊಂದಕ್ಕೋ ಪುಣ್ಯದ ಕೆಲಸಕ್ಕೆ ನಾನು ಬಳಸ್ತೀನಿ. ಯಾಕಂದ್ರೆ ನಾನೊಂದ್ಸತಿ ಹೇಳಿದ್ಮೇಲೆ ಅದು ನೀವು ನೋಡ್ಕೊಳ್ಳದೆ ಹೋದ್ರು ಮೇಲಿರೋನು ನೋಡ್ತಾ ಇರ್ತಾನೆ ನನ್ನ, ಅದಂತೂ ಗ್ಯಾರಂಟಿ. ದಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಹಾಗೆ ಮಳೆ ವಿಚಾರದಲ್ಲಿ, ಸುಭಿಕ್ಷ ವಿಚಾರದಲ್ಲಿ, ಯಾಕಂದ್ರೆ ಜಲನೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಳೆ ಹೆವಿ ಬಂದೇ ಬರುತ್ತೆ, ಆದರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬರದಲೆ ಈ ವರ್ಷ ಇವಾಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಬೇಗ ನೀರು ಖಾಲಿ ಆಯ್ತಲ್ಲ, ನೆಕ್ಸ್ಟ್ ಇಯರ್ ನಮಗೆ ಜನವರಿ ಫೆಬ್ರವರಿಯಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ಪ್ರಾಬ್ಲಮ್.
ಇವಾಗ ಅಟ್ಲೀಸ್ಟ್ ಏಪ್ರಿಲ್ ಅಲ್ಲಿ ಮೇ ಅಲ್ಲಿ ಸ್ವಲ್ಪ ನಾವು ಮಾಡ್ತೀವಿ, ಯಾಕಂದ್ರೆ ಹೋದ ವರ್ಷದ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಡೆಯುತ್ತೆ. ನೆಕ್ಸ್ಟ್ ಯುಗಾದಿ ಬರೋಷ್ಟಕ್ಕೆ, ಆ ಯುಗಾದಿ ಮುಗಿಯೋ ಟೈಮಿಗೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಅಲ್ಲೊಂದು ಸಮಸ್ಯೆ ಸೃಷ್ಟಿ ಆಗ್ಬಿಡುತ್ತೆ, ವಿಚ್ ವಿಲ್ ಟೇಕ್ ದಟ್ ಕೈಂಡ್ ಆಫ್ ಒಂದು ಇದು. ಇವತ್ತೇನಂತಂದ್ರೆ, ಇವತ್ತು ನಮಗೆ ಧನಧಾನ್ಯಗಳು ಇವತ್ತು ಬಂದ್ರೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಅದು ಒಂದು ಎಕ್ಸ್ಟ್ರಾ ಇರತಕ್ಕಂಥದ್ದು ಬರುತ್ತೆ. ಈ ವರ್ಷನೇ ಸ್ಕ್ಯಾರ್ಸಿಟಿ ಅಂತ ನಾವೇನು ಕರಿತೀವಿ ಬಂದ್ರೆ, ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇ ಜೂನ್ಗೆ ವೆರಿ ವೆರಿ ಹೈ ಸ್ಕ್ಯಾರ್ಸಿಟಿ ಆಗುತ್ತೆ. ಯಾಕಂದ್ರೆ ಇದು ಜಲತತ್ವದ 3 ರಾಶಿಗಳನ್ನ ನಾವು ತಗೊಂಡಾಗ ಚತುರ್ಥ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಇದ್ರೂ ಕೂಡ ಲಗ್ನಾಧಿಪತಿ ಚತುರ್ಥಾಧಿಪತಿ ಪಂಚಮಕ್ಕೆ ಹೋಗಿರೋದ್ರಿಂದ ಜಲಕ್ಷಾಮ, ಮಳೆ ಬರುತ್ತೆ, ಹೆವಿ ಬರುತ್ತೆ, ಬಟ್ ನಾಟ್ ಇನ್ ದಿ ಕ್ಯಾಚ್ಮೆಂಟ್ ಏರಿಯಾಸ್. ಬೇಗ ಡ್ರೈ ಆಗ್ತಕ್ಕಂಥ ಒಂದು ವಿಚಾರನ ಖಂಡಿತ ಎಲ್ಲರೂ ಅನುಭವಿಸ್ತೀರ. ಮಳೆ ಎಲ್ಲ ಕಡೆ ತೋರಿಸ್ತಾ ಇರುತ್ತೆ, ಅಲ್ಲಿ ಪ್ರವಾಹ ಇಲ್ಲಿ ಪ್ರವಾಹ ಬಂದೇ ಬರುತ್ತೆ, ಬಟ್ ಇಟ್ ವಿಲ್ ನೆವರ್ ಬಿ ಇನ್ ದಿ ರಿಯಲ್ ವೇರ್ ಕ್ಯಾಚ್ಮೆಂಟ್ ಏರಿಯಾ ವೇರ್ ಇಟ್ ಕ್ಯಾನ್ ಬಿ ಸ್ಟೋರ್ಡ್. ಆ ಸ್ಟೋರೇಜ್ ಅಂತ ನಾವು ಕರಿತೀವಿ. ಸೊ ಸ್ಟೋರೇಜ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದು ಅಗ್ನಿ ತತ್ವದಲ್ಲಿ ಬಂದು ಕುತ್ಕೊಂಡ್ರೆ, ಅಗ್ನಿ ಜ್ವಾಲೆ ಅದ್ರ ಮೇಲೆ ನೀರು ಸುರಿತಾ ಇದ್ರು ಕೂಡ ಬೆಂಕಿ ಆರೋಗುತ್ತೆ, ಮತ್ತೆ ಹತ್ಕೊಳ್ಳುತ್ತೆ, ನೀರು ಆವಿಯಾಗೋಗುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಈ ಸತಿ ನಾನು ಯಂತ್ರ ಮಂತ್ರ ತಂತ್ರದಲ್ಲಿ ಯಾರ್ಯಾರು ತಗೊಳ್ತಾರೋ ಅಲ್ಲಿ ಅವ್ರ ಕಡೆಯಿಂದನೂ ಒಂದು ಸಂಕಲ್ಪ ರೀತಿ ಅದರಲ್ಲಿ ಯಂತ್ರತಂತ್ರ ಮಾಡಿಸಿ, ಅಟ್ಲೀಸ್ಟ್ ನಮ್ದೊಂದು ಅಳಿಲು ಸೇವೆ ಅಂತ ಕರಿತೀವಿ ನಾವು. ಅಳಿಲು ಸೇವೆ ನಮ್ಮಿಂದ ಏನು ಅಲ್ಲಿ ಮಳೆ ಏನೋ ಬಹಳ ನಾವು ಮಾಡುವಂಥ ಪೂಜೆಯಿಂದ ಏನು ಚೇಂಜ್ ಆಗಲ್ಲ. ಒಂದು 10 ಜನರ ಒಂದು ಒಳ್ಳೆ ವಿಶ್ವಾಸ, ಒಳ್ಳೆ ಮನಸ್ಸು ಬಂದಿದ್ರೆ ಖಂಡಿತ ಎಲ್ಲೋ ಒಂದು ಕಡೆ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಅಲ್ಲಿ ವರುಣ ಸ್ತೋತ್ರ ಕೆಲವು ವಿಚಾರಗಳನ್ನ ಅಲ್ಲಿ ಇನ್ಕ್ಲೂಡ್ ಮಾಡಿ, ಕಾಲಭೈರವ ಮತ್ತೆ ಭೈರವಿಯ ಒಂದು ಸಾಧನೆ ಮಾಡಿ ಒಂದು ರೀತಿ ಒಂದಷ್ಟು ಜನಕ್ಕೆ ಈ ಮಂತ್ರ ಉಪದೇಶ ಮಾಡಿ ಅಂತ ಹೇಳಿ ಒಂದು 100 ಜನ ಬರಲಿ, 500 ಜನ ಬರಲಿ, 50 ಜನ ಬರಲಿ, ಅದು ನನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅಷ್ಟು ಜನನೂ ಕೂಡ ಒನ್ ಟೈಮ್ ನಾವು ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಪ್ರೇಯರ್ಸ್ ಅಲ್ಲಿ ಮೇಲಿರ್ತಕ್ಕಂಥ ಯಾರೊಬ್ಬ ಇದ್ದಾರೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ, ಅವ್ರು ಇದಾರೋ ಬಿಟ್ಟಿದಾರೋ ಅದು ನಾವು ಹೋಗಿ ಕೆದ್ಕೋದ್ ಬೇಡ. ವಿತ್ ಬಿಲೀಫ್, ವಿತ್ ಒಂದು ಸ್ಯಾಂಕ್ಟಿಟಿಯಿಂದ ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸತಿ ನಾನು ಟಿವಿಲಿ ಹೇಳಕ್ಕೆ ಇದೊಂದೇ ಕಾರಣ. ಪ್ರತಿ ವರ್ಷ ನಾನು ಟಿವಿಲಿ ಯಾವತ್ತೂ ಹೇಳಿಲ್ಲ. ಪ್ರತಿ ವರ್ಷ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಯಂತ್ರತಂತ್ರ ಮಂತ್ರ ಉಗಾದಿ ಮತ್ತೆ ದೀಪಾವಳಿ ಮಾಡೇ ಮಾಡ್ತೀವಿ. ಈ ಸತಿ ಮಾತ್ರ ನಾನು ಹೆಚ್ಚು ಜನ ಬಂದು ನಿಮ್ಮ ಮನೇನೂ ಸ್ವಲ್ಪ ಚೆನ್ನಾಗಾಗಲಿ, ದೇಶಕ್ಕೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಒಂದು ಸಂಕಲ್ಪನ ಇಟ್ಟುಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡಿ ತುಂಬಾನೇ ವರ್ಕೌಟ್ ಮಾಡಿ ನಮ್ಮ ಒಂದು ವೇದದ ನಾಲೆಜ್ನ ಅಪ್ಲೈ ಮಾಡಿದ್ದೀನಿ. ಸೊ ದಯಮಾಡಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ. ಅಟ್ಲೀಸ್ಟ್ ಪ್ರೇ ಫಾರ್ ಇದು ರೈನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಈ ಇಯರ್ ಏನೂ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಎಲ್ಲ ಅಲ್ಲಿ ಸೊರುತ್ತೆ. ಆಫ್ಟರ್ ಡಿಸೆಂಬರೇ ನಮಗೆ ಪ್ರಾಬ್ಲಮ್. ಯಾಕಂದ್ರೆ ಗುರು ವೃಷಭ ರಾಶಿ ಮೂವ್ ಆಗ್ಬಿಡ್ತಾನೆ. ವೃಷಭ ರಾಶಿಗೆ ಮೂವ್ ಆಗಿರೋ ಚೆನ್ನಾಗಿರೋದು ಏಪ್ರಿಲ್ ಆದ್ಮೇಲೆ. ಉಗಾದಿ ಟೈಮಲ್ಲಿ ಅಗ್ನಿ ರಾಶಿಲಿ ಇದ್ದು ಆಮೇಲೆ ಅಲ್ಲಿಗೆ ಮೂವ್ ಆಗ್ತಾನೆ. ಒಂಥರ ವಿಚಿತ್ರ ಅದು. ಸೊ ಅದು ಡಬಲ್ ಟ್ರಾನ್ಸಿಟ್, ಡ್ಯೂಯಲ್ ಟ್ರಾನ್ಸಿಟ್ ಅಂತ ನಾವು ಕರಿತೀವಿ ಮೇದಿನಿ ಜ್ಯೋತಿಷ್ಯದಲ್ಲಿ. ಸೊ ಇಷ್ಟು ವಿಚಾರ ಇರ್ತಕ್ಕಂಥದ್ದು. ಓಕೆ, ಕರೆ ತಗೊಂಡೋಗೋಣ ಸ್ವಲ್ಪ. ನಮಸ್ಕಾರ, ಇದರ ಲೈನಲ್ಲಿ. ಸರ್ ನಮಸ್ತೆ ಸರ್. ಹಾ ಹೇಳಿ. ನಮಸ್ಕಾರ. ಚೆನ್ನಾಗಿ ಬರ್ತಾ ಇದೆ ಸರ್ ನಿಮ್ ಪ್ರೋಗ್ರಾಮ್. ಹಾ, ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಇಲ್ಲ, ನಮ್ದು ವಿಚಾರ ಎರಡೂ ಇರಬೇಕು, ಒಂದು ಪರ್ಸನಲ್, ಒಂದು ದೇಶಕ್ಕಾಗೂ ಮಾಡ್ಬೇಕಷ್ಟೇ, ಅದಕ್ಕೋಸ್ಕರ. ಹೌದು ಹೌದು ಸರ್. ಒಳ್ಳೇದಾಗ್ಲಿ ಮೇಡಮ್. ಏನ್ ಕೇಳ್ಬೇಕು? ಪ್ರಶ್ನಾಶಾಸ್ತ್ರ ಗುರು. ನಂಬರ್ ಹೇಳಿ. 1 to 249. 240. 240. ಏನ್ ವಿಚಾರ? ನಮ್ಮ ಮಗ MNC ಕಂಪ್ನಿ ಕೆಲಸ ಮಾಡ್ತಾ ಇದ್ದ ಸರ್, ಬಿಟ್ಬಿಟ್ಟವನೆ. ಸರಿ. ಬೇರೆ ಕಂಪ್ನಿಗೆ ಇದು 3 ತಿಂಗಳು ಟ್ರೈನಿಂಗ್ ಮಾಡ್ತಾವನೆ. 6ನೇ ಆಯ್ತು. ಒಂದ್ಸತಿ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗಿದ್ ನಾನು ಹೇಳ್ತೀನಿ ಕೆಲಸದ ವಿಚಾರ. ಓಕೆ, 6ನೇ ಮನೆ ಶನಿ ಕಾಂಬಿನೇಷನ್ ಇದೆ. ಶನಿ ಕಾಂಬಿನೇಷನ್ ನೋಡಿದಾಗ 12ನೇ ಮನೆ ಮತ್ತೆ 1ನೇ ಮನೆ ಸೆಲ್ಫ್ ಎಫರ್ಟ್ ಇಂದ ಆಗುತ್ತೆ. ಮತ್ತೆ 12ನೇ ಮನೆ ಮತ್ತೆ ಅವ್ರಿಗೆ ಮಲ್ಟಿನ್ಯಾಷನಲ್ ಕಂಪನಿನೇ ಸಿಗುತ್ತೆ. ಇವ್ರು ಸ್ವಲ್ಪ ಎಫರ್ಟ್ ಹಾಕೋದ್ರಿಂದ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಅಂತ ತೋರಿಸ್ತಾ ಇದೆ. ಚಂದ್ರ ದಶ, ಚಂದ್ರ ಭುಕ್ತಿ, ಚಂದ್ರ ಅಂತರ್ಭುಕ್ತಿಲಿ ನೀವು ಪ್ರಶ್ನೆ ಕೇಳಿದ್ದೀರಾ. ಸೊ ಇಲ್ಲಿಂದ ನೆಕ್ಸ್ಟ್ ಮಂಗಳ ಭುಕ್ತಿ ಬರುತ್ತೆ. ಮ್ಯಾಕ್ಸಿಮಮ್ 2 to 3 months ಅಲ್ಲಿ ಮತ್ತೆ ಜಾಬ್ ಅಲ್ಲಿ ಇದ್ದೇ ಇರ್ತಾರಮ್ಮ.
ಸ್ವಪ್ರಯತ್ನದಿಂದ ಹಾಗೆ ಆಗತ್ತೆ. ಸ್ವಲ್ಪ ಅವ್ರಿಗೆ ಏನಾದ್ರು ಸಾಧ್ಯವಾದ್ರೆ ಒಂದು ಓಂ ರಂ ರಾಹುವೇನ್ ನಮಃ ಅಂತ ಹೇಳ್ಕೊಳಕ್ ಸಜೆಸ್ಟ್ ಮಾಡ್ತೀನಿ. ಏನು ಪ್ರಾಬ್ಲಮ್ ಏನಿಲ್ಲ. 12ನೇ ಮನೆ ಯೂಶಲಿ ಮಲ್ಟಿನ್ಯಾಷನಲ್ ಕಂಪನಿ ಬರುತ್ತೆ. ಯಾವಾಗಲೂ ಅಷ್ಟೇ ಒಂದು ಜ್ಯೋತಿಷ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ನೆಗೆಟಿವ್ ಹೌಸ್ ಅಂದ್ರೆ 8th ಹೌಸ್. ಯಾರನ್ನೂ ಬಿಡಲ್ಲ 8ನೇ ಮನೆ. ಅದರಲ್ಲಿ ಎಸ್ಪೆಷಲಿ ನಮ್ಗೆ ಎಲ್ಲಿ ಸೀಕ್ರೆಟ್ ಅಡಗಿದೆ ಅಂದ್ರೆ ಗ್ರಹ 8ನೇ ಮೇಲೆ ಕುತ್ಕೊಳ್ಳಿ ತೊಂದರೆ ಇಲ್ಲ. ಯಾವುದೇ ಗ್ರಹ 8ನೇ ಮೇಲೆ ಕುತ್ಕೊಳ್ಳಿ, ಅದು ನಮಗೆ ಸಮಸ್ಯೆ ಕೊಡುತ್ತೆ. ಅದೇ ಗ್ರಹ ಯಾವ್ದಾದ್ರು 9 ಗ್ರಹದಲ್ಲಿ ನಕ್ಷತ್ರದಲ್ಲಿ ಬಂತೋ ಆ ಗ್ರಹ 11ನೇ ಮೇಲೆ ಇದ್ರೂ ಕೂಡ ನಮಗೆ ಸಮಸ್ಯೆ ಕೊಡುತ್ತೆ. ಅದಕ್ಕೆ ಎಷ್ಟೋ ಜನ ಪರಾಶರ ಫೇಲ್ ಆಗೋದೇ ಇಲ್ಲಿ ರೀಸನ್. ಪರಾಶರ ಫೇಲ್ಸ್ ಹಿಯರ್. 11ನೇ ಮೇಲೆ ಗುರು ಇದೆ, ಗುರುದಶ ಬಂದಿದೆ, ಸೂಪರ್ ಆಗಿದೆ 11ನೇ ಮನೆ. ಅವನು ಸ್ವಂತ ಮನೆ ಅಂತಾನೆ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಕುಂಭಲಗ್ನನೇ ಅಂತಾನೆ ಅನ್ಕೊಳ್ಳೋಣ. ಕುಂಭಲಗ್ನಕ್ಕೆ 11ನೇ ಮನೆ ಗುರು, 2ನೇ ಅಧಿಪತಿನೂ ಗುರು, 11ನೇ ಮಲ್ಲಿದ್ದಾನೆ. ಗುರು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಾನ, ಸ್ವಂತ ಮಲ್ಲಿದ್ದಾನೆ ಅಂತ ಅನ್ಕೊಳ್ಳೋಣ. ಅವನಿರ್ತಕ್ಕಂಥ ಏನಾದ್ರು ನಕ್ಷತ್ರ ಅಲ್ಲಿ, ಯಾಕಂದ್ರೆ ಕೇತು ಒಂದಿರುತ್ತೆ, ಶುಕ್ರ ಒಂದಿರುತ್ತೆ, ಆಮೇಲೆ ಸೂರ್ಯ ಇರುತ್ತೆ. ಏನಾರು ಈ ಒಂದು ಲಗ್ನದ ಸೂರ್ಯ ಅಥವಾ ಶುಕ್ರ ಅಥವಾ ಕೇತು 8ನೇ ಮೇಲೆ ಕುತ್ಕೊಂಡ್ಬಿಟ್ರೆ, ಗುರುದಶ ಬಂದ್ಬಿಟ್ರೆ ದುಡ್ಡೆಲ್ಲ ಹಾಳಾಗ್ಬಿಡುತ್ತೆ. ಅಲ್ಲೇ ಎಲ್ಲರೂ ಕನ್ಫ್ಯೂಸ್ ಆಗಿರೋದು. ಪರಾಶರ ಓದ್ದವ್ರಿಗೆಲ್ಲ ಅಲ್ಲೇ ಕನ್ಫ್ಯೂಷನ್ ಆಗಿರೋದು. ಏನಿದು ಹಿಂಗಾಗ್ತದೆ ಇವರು ಆಮೇಲೆ ಜಾತಕದಲ್ಲಿ ಇರೋದೆಲ್ಲ ಕೆಟ್ಟದ್ದು ಹುಡುಕ್ಬಿಟ್ಟು ಪೂಜೆ ಮಾಡಿಸ್ತಾರೆ. ದಶದಲ್ಲಿ ಇರ್ತಕ್ಕಂಥ ನಕ್ಷತ್ರನ ಪೂಜೆ ಮಾಡಿಸಲ್ಲ. ಲಗ್ನದಲ್ಲಿ ಶನಿ ಕೂತಿದ್ದಾನೆ, ಅವನು ಹಿಂಗೆ ಮಾಡ್ತಾನೆ, ಯಾಕಂದ್ರೆ ಅವನು ವ್ಯಯಾಧಿಪತಿ ಅಂತ ಶನಿಗೆ ಹೋಗ್ಬಿಡ್ತಾರೆ. 8ನೇ ಮೇಲೆ ಕೂತಿರ್ತಕ್ಕಂಥ ಗ್ರಹ ಗುರುವಿನ ನಕ್ಷತ್ರದಲ್ಲಿ ಬಂದು ಡೇಂಜರ್ ಮಾಡಿರ್ತಕ್ಕಂಥದ್ದು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾವು ಜ್ಯೋತಿಷ್ಯನ ಕಲಿತಾಗ ಇವೆಲ್ಲ ಹೇಳ್ಕೊಡ್ತೀನಿ. ಸಾಕಷ್ಟು ಸೀಕ್ರೆಟ್ಸ್ ಇರುತ್ತೆ. ಅದರಿಂದ ಸಾಕಷ್ಟು ದುಡ್ಡು ವಿಚಾರದಲ್ಲೂ, ಹೆಲ್ತ್ ವಿಚಾರದಲ್ಲೂ, ಮತ್ತೆ ಮನೆ ವಿಚಾರದಲ್ಲೂ ಅಭಿವೃದ್ಧಿ ಹೊಂದಕ್ಕೆ ಜ್ಯೋತಿಷ್ಯ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಜ್ಯೋತಿಷ್ಯ ಕಲ್ತ್ರೆ ಎಷ್ಟು ಅದೃಷ್ಟವಂತರ ಆಗ್ತೀರಾ ನೀವು ಅಂತ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಕಲಿಯಕ್ಕೆ ಹಿಂಗೆ ತಲೆ ಕೆರ್ಕತ್ತಾರೆ. ನನ್ನ ತಲೆಗೆ ಹೋಗುತ್ತೋ ಇಲ್ವೋ, ನನಗಾಗುತ್ತೋ ಇಲ್ವೋ. ಅಲ್ಲೇ ನಿಮಗೆ ಕರ್ಮಗಳು ನೆಗೆಟಿವ್ ಹೊಡಿತಾ ಇರ್ತವೆ, ಅಲ್ಲೇ ಲತ್ತೆ ಹೊಡಿತಾ ಇರ್ತವೆ. ಯಾಕಂದ್ರೆ ನನ್ನ 30 ವರ್ಷದ ಅನುಭವದಲ್ಲಿ ಬರೋದನ್ನ ತಪ್ಸಕ್ಕೆ ಆಗಲ್ಲ. ಪರ್ಫೆಕ್ಟ್ ಹೌದು, ಎಸ್ ಒಪ್ಕೊಳ್ತೀನಿ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು ಮುಂದೆ ಹೋಗ್ಬೋದು, ಅಲ್ಲಿವರೆಗೂ ಸೈಲೆಂಟ್ ಆಗಿರ್ಬೇಕಾ, ಇಲ್ಲಿವರೆಗೂ ಸೈಲೆಂಟ್ ಆಗಿರ್ಬೇಕು, ನೆಕ್ಸ್ಟ್ ಹೆಂಗಿದೆ, ತುಂಬಾನೇ ನಮಗೆ ಹೆಲ್ಪ್ ಮಾಡುತ್ತೆ ಜ್ಯೋತಿಷ್ಯ. ನಾನು ಇಲ್ಲಿ ಇವತ್ತು ಯಾರ್ಯಾರು ಕೇಳ್ತಾ ಇದಾರೆ, ನೀವು ಕಲ್ತಿಲ್ವಾ? ಈ ಒಂದು ಉಗಾದಿಲಿ ಪೂಜೆ ಆದ್ಮೇಲೆ ಸಂಕಲ್ಪ ಮಾಡ್ಕೊಳ್ಳಿ, ಏಪ್ರಿಲ್ ಕಲ್ತು ಬಿಡ್ತೀನಿ, ಅದೇನು ಅದೃಷ್ಟ ನೋಡೇ ಬಿಡ್ತೀನಿ, ಕಷ್ಟದಿಂದ ದೂರ ಆಗಬೇಕು, ಬರೋ ಕಷ್ಟನ ಹೇಗೆ ನಿಭಾಯಿಸಬೇಕು, ಎಲ್ಲ ಸೀಕ್ರೆಟ್ಸು ಟೆಕ್ನಿಕ್ಸು 15 days ಅಲ್ಲಿ ಹೇಳ್ಕೊಡ್ತೀನಿ. ನಾನು ಈ ನಡುವೆ ಯಾರ್ದು ಮಾತಾಡೋದನ್ನ ಹಾಕಿಲ್ಲ, ಯಾಕಂದ್ರೆ ಕಾರ್ಯಕ್ರಮದ ಬೇರೆ ಬೇರೆ ವಿಚಾರದಲ್ಲಿ ಎಷ್ಟು ಜನ ನಮ್ಮ ಬಗ್ಗೆ ಮಾತಾಡಿರ್ತಾರೆ. ಸ್ಟೂಡೆಂಟ್ಸು ಹೆಂಗಿದೆ ಕ್ಲಾಸು ಎಕ್ಸಲೆಂಟ್ ಆಗಿ. ಅದೊಂದೇ ಅಲ್ಲ, ನಮ್ಮ ಸ್ಟೂಡೆಂಟ್ಸ್ ಏನ್ ಮಾತಾಡಬೇಕು, ಅವ್ರಿಗೆ ಹೇಗೆ ಬದಲಾವಣೆ ಆಗಿದೆ ಬದುಕಲ್ಲಿ, ಅದನ್ನು ಹೇಳಬೇಕು. ಎಲ್ಲರೂ ಮುಂದಿನ ದಿವಸದಲ್ಲಿ ಹೇಳಿ, ಒಂದು 10 ಜನ ಗೊತ್ತಾಗ್ಲಿ. ಈಗ ಒಂದು ವಿಚಾರ, ಇನ್ನ ಕಷ್ಟ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಇದ್ಬಿಟ್ರೆ ಅದಕ್ಕೆ ನೆಕ್ಸ್ಟ್ ಏನೇನು ಬದಲಾವಣೆ ಮಾಡಬೇಕು ಅನ್ನೋ ಸೀಕ್ರೆಟ್ಸು ಕೂಡ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಓಕೆ, ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ನಿಮ್ಮ ಪ್ರೋಗ್ರಾಮ್ ತುಂಬಾ ಚಂದ ಬರ್ತಾ ಇದೆ ಸರ್, ಒಳ್ಳೆ ರೀತಿಯಲ್ಲಿ. ಹೌದಾ? ಯಾರ ನೀವು ಮಂಗಳೂರಲ್ಲಿ ಇದ್ದಂಗಿದ್ದಾರೆ? ಹಲೋ, ಮಂಗಳೂರವರ ನೀವು? ಮಂಗಳೂರು ಅಲ್ಲ, ಉಡುಪಿ ಸರ್. ಉಡುಪಿ, ಅದೇ ಎಲ್ಲ ಒಂದೇ ಲೈನ್ ಅದು. ಯಾಕೆಂದ್ರೆ ಬೆಂಗಳೂರವರು ಚೆನ್ನಾಗಿ ಬರ್ತಾ ಇದೆ ಅಂತಾರೆ, ಉಡುಪಿಯವರು ಚಂದ ಬರ್ತಾ ಇದೆ ಅಂತಾರೆ. ಇನ್ನ ನಾರ್ತ್ ಕರ್ನಾಟಕದವರು ಇಂದ್ರಾಳಿ ದೇವಸ್ಥಾನದ ಹೇಗೆ ಗೊತ್ತು ಸರ್? ಯಾರು? ಇಂದ್ರಾಳಿ ದೇವಸ್ಥಾನದ ಹೇಗೆ ಗೊತ್ತು ನಿಮ್ಗೆ? ನನಗೆ ಎಲ್ಲ ಅಲ್ಲಿ ವಿಸಿಟ್ ಮಾಡಿದ್ದೀನಿ. ನಿಮ್ಮ ಉಡುಪಿಲಿ ವೆಂಕಟರಮಣ ದೇವಸ್ಥಾನದ ಅರ್ಚಕರು ನಮ್ಮ ಸ್ಟೂಡೆಂಟು. ಮುಲ್ಕಿ ಮುಲ್ಕಿ ಅಲ್ಲ ಸರ್, ಇಂದ್ರಾಳಿ ಅಲ್ಲ, ಇಂದ್ರಾಣಿನೂ ಗೊತ್ತು. ನಿಮ್ ಉಡುಪಿಲಿ ಇದಿರಲ್ಲ, ಅಲ್ಲಿ GSB ಕಮ್ಯುನಿಟಿ ಅವರು ಜಾಸ್ತಿ ಇರ್ತಾರೆ. ಮುಲ್ಕಿ ಅಲ್ಲಿರೋ ಅರ್ಚಕರು ನಮ್ಮ ನಕ್ಷತ್ರನಲ್ಲಿ ಕಲ್ತಿದ್ದಾರೆ. ಸೊ ಇಂದ್ರಾಳಿ ಟೆಂಪಲ್ ಗೊತ್ತು. ಅಲ್ಲಿ ಶುಕ್ರನ ಪ್ರತ್ಯಾದಿ ದೇವತೆ ಇಂದ್ರಾಳಿ, ಮಣಿಪಾಲ್ ಹತ್ರ. ಕೇಳಿಸ್ತಾ? ಹೌದೌದು, ನಾವು ಅಲ್ಲೇ ಇರುದು. ಶುಕ್ರನ ಒಂದು ವಿಚಾರಕ್ಕೆ ಅಲ್ಲಿ ಸೀರೆ ಕೊಡೋದು ಅದು ಇದು ಎಲ್ಲ ಸ್ವಲ್ಪ ಮಾಡ್ತಾರೆ ತುಂಬಾ ಜನ. ಕೆಲವು ಕ್ಷೇತ್ರದ ಮಹಿಮೆ ಇರುತ್ತೆ. ಕೆಲವೊಂದ್ಸತಿ ನಾವು ಕುಕ್ಕೇಲ್ ಆಗದೆ ಇರೋದು, ಮತ್ತೆ ಕಾಳಹಸ್ತಿಲ್ ಆಗದೆ ಇರೋದು ನಮ್ಮ ಮನೆ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಆಗ್ಬಿಡ್ತವೆ. ಶಕ್ತಿ ಕೇಂದ್ರ ಅಂತ ಕರಿತೀವಿ ಅದನ್ನ.
ಅರ್ಥ ಆಯ್ತಾ? ಹೌದು. ಇರ್ಲಿ ಹೇಳಿ. ನನ್ನ ಮಗಳ ಮದುವೆ ವಿಷಯದಲ್ಲಿ ಕೇಳಲಿಕ್ಕಿತ್ತು. ಜಾತಕಕ್ಕೆ ಹೋಗ್ಲಾ ಪ್ರಶ್ನಾಶಾಸ್ತ್ರನ? ಪ್ರಪೋಸಲ್ ಒಂದು ಬಂದಿದೆ, ಅದು ಪ್ರಶ್ನಾಶಾಸ್ತ್ರ ಸರಿಯಲ್ಲ ಸರ್? 1 to 240 ಒಂದು ನಂಬರ್ ಹೇಳಿ. ಅದು ಅವರಿಗೆ 171. ಮ್ಯಾರೇಜ್ 7ನೇ ಮನೆಯಲ್ಲಿ ಶುಕ್ರನ ಕಾಂಬಿನೇಷನ್ ಇದೆ. ಶುಕ್ರನ ಕಾಂಬಿನೇಷನ್ ಮ್ಯಾರೇಜ್ ಅಲ್ಲಿ ಯಾವ ರೀತಿ ತಗೊಂಡೋಗುತ್ತೆ ಅಂತ ನೋಡೋಣ. ಇಲ್ಲಿ ಶನಿ ರೆಟ್ರೋಗ್ರೇಡ್ ಇಲ್ಲ. ಮೂರನೇ ಮನೆ ಮದುವೆ ವಿಚಾರದಲ್ಲೂ ಇದೆ. ಮಾತುಕತೆ ಮುಂದುವರಿಸಿದ್ರೆ ಖಂಡಿತ ಇದು ಒಳ್ಳೆಯ ಒಂದು ಕಾಂಬಿನೇಷನ್. ಚೆನ್ನಾಗಿ ಮಾತಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ಮಾಡ್ತಕ್ಕಂಥ ಕಾಂಬಿನೇಷನ್ ಇದೆ, ಏನು ತೊಂದರೆ ಇಲ್ಲ. ಲೋ ಸಕ್ಸಸ್ ಅಂತಂದ್ರೆ ಫೋಟೋ ತಕೊಂಡಿದ್ದಾರೆ, ರಿಪ್ಲೈ ಮಾಡ್ಲಿಲ್ಲ. ನೀವು ಮಾತಾಡಿ. 3 ಅಂತ ಬಂದಾಗ ನೀವು ಮಾತಾಡಬೇಕು, ಮುಂದುವರಿಬೇಕು. ನಿಮ್ ಕಡೆಯಿಂದಾರು ಒಂದು ಕಮ್ಯುನಿಕೇಶನ್ ಮಾಡಿ. ಡೀಲರ್ ಯಾರು ಬಂದಿದ್ರೆ, 3ನೇ ಮನೆ ಅಂದ್ರೆ ಜನರಲಿ ಡೀಲರ್ ಇರ್ತಾರೆ, ಏನಂತಾರೆ ದಳ್ಳಾಳಿ, ಮಧ್ಯವರ್ತಿಗಳು ಅಂತ ಕರಿತೀವಿ ನಾವು. ಅದು ಇವತ್ತು ಇಂಟರ್ನೆಟ್ ಆದ್ರೂ ಆಗಿರ್ಬೋದು, ಮಧ್ಯವರ್ತಿಕೆ ಯಾರೋ ಪರ್ಸನ್ ಆದ್ರೂ ಆಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಅವ್ರ ಮುಖಾಂತರ ಮಾತಾಡಿ ಇದು ಸಕ್ಸಸ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಇಲ್ಲಿ ಲೋ ಸಕ್ಸಸ್ ಅಂತಂದ್ರೆ ಏನು ಅಂದ್ರೆ ಮ್ಯಾರೇಜ್ಗೆ ನಾವು 2 ಮತ್ತೆ 7 ಮತ್ತೆ 9 ಹೈ ಸಕ್ಸಸ್ ಕೊಡ್ತೀವಿ. 3ನೇ ಮನೆ ಲೋ ಸಕ್ಸಸ್ ಅಂತಂದ್ರೆ ಅವರು ಹೆಚ್ಚಾಗಿ ಮಾತುಕತೆಯಲ್ಲಿ ಇರ್ತಾರೆ, ಬಟ್ ಆ ಕಾಂಬಿನೇಷನ್ ನಾವು ಹಂಗೆ ಹೇಳ್ತೀವಿ. ಬಟ್ ಇದೇನು ಮೇಜರ್ ಪ್ರಾಬ್ಲಮ್ ಇಲ್ಲ, ಮುಂದುವರಿಬಹುದು ಅಂತ ಜಾತಕ ಹೇಳ್ತಾ ಇದೆ, ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ಅಷ್ಟು ಮಾತ್ರ ನಮ್ಮ ಕಡೆಯಿಂದ ಹೇಳಬಹುದು. ಮಿಕ್ಕಿದ್ದು ಅವರು ಹಂಗಿಲ್ಲ ಹಿಂಗಿಲ್ಲ, ಸ್ವಂತ ಮನೆ ಇಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ನಾವು ಒಂದು ದಂಪತಿಗಳಿಗೆ ಒಂದು ಏನಂತಾರೆ, ಹುಡುಗ ಹುಡುಗಿಗೆ, ದಂಪತಿ ಆಗೋದು ಆಮೇಲೆ, ಫಸ್ಟ್ ಹುಡುಗ ಹುಡುಗಿ ದಂಪತಿಗಳ ಮದುವೆ ಆದ್ಮೇಲೆ ಹುಡುಗ ಹುಡುಗಿಗೆ ಹೇಗಿರುತ್ತೆ ಅವರಿಬ್ಬರ ಬಾಂಧವ್ಯ ಅಂತ ಮಾತ್ರ ನೋಡ್ತೀವಿ. ಆದ್ರೆ ಇವತ್ತಿನ ಕಾಲದಲ್ಲಿ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಅವ್ರ ಮನೆ ಇಲ್ವಂತೆ ಹುಡುಗನ್ಗೆ, ಇನ್ನು ಹುಡುಗ ಕಮ್ಮಿ ಸಂಬಳ ತಗೋತಾ ಇದ್ದಾನೆ, ನಮ್ಮ ಹುಡುಗಿನೇ ಜಾಸ್ತಿ ಸಂಬಳ, ಹುಡುಗಂದು ಕಂಪನಿ ಸ್ವಲ್ಪ ಚಿಕ್ಕದಂತೆ, ನಮ್ಮ ಹುಡುಗಿದ್ ಬಹಳ ದೊಡ್ಡ ಕಂಪನಿ ಅಂತೆ. ಇಂಥದಕ್ಕೆಲ್ಲ ಜಾತಕಗಳು ಅದೆಲ್ಲ ಕೊಡಲ್ಲ. ಕಾಂಪಿಟೇಬಿಲಿಟಿ ಆಫ್ ದಿ ಕಪಲ್ಸ್ ಮಾತ್ರ ನಾವಿಲ್ಲಿ ಹೇಳ್ತೀವಿ. ಮಿಕ್ಕಿದ್ದು ಅವರವರ ಕರ್ಮಾನುಸಾರ ಹಣ ಗಳಿಸ್ತಕ್ಕಂಥದ್ದು ವಿಚಾರಗಳೆಲ್ಲ ಬೇರೆ ಬರುತ್ತೆ. ಇನ್ನೂ ಡೀಟೇಲ್ ಆಗಿ ಹೋಗ್ಬೇಕು ಅಂದ್ರೆ ಎಲ್ಲದಕ್ಕೂ ಒಂದು ಪ್ರಶ್ನಾಶಾಸ್ತ್ರ ಹಾಕ್ಬೇಕು. ಆಯ್ತು, ಈ ಹುಡುಗನ್ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವ, ಅದೊಂದು ಪಾಯಿಂಟ್ ಆಯ್ತು. ಈ ಹುಡುಗ ಚೆನ್ನಾಗಿ ದುಡ್ಡು ಮಾಡ್ತಾನ, ಮನೆ ಕಟ್ತಾನ, ಈ ಮನೆ ಇದೆಯಾ ಇಲ್ವಾ ಎಲ್ಲಾನು ಅದು 2ನೇ ಲೆವೆಲ್ 3ನೇ ಲೆವೆಲ್ ಅಲ್ಲಿ ಪ್ರಶ್ನಾಶಾಸ್ತ್ರ ಹಾಕೊಂಡು ಹೋಗ್ಬೋದು. ಒಟ್ನಲ್ಲಿ ಪ್ರಶ್ನಾಶಾಸ್ತ್ರ ವಿಲ್ ಗಿವ್ 1 ಕಾಂಪಿಟಬಿಲಿಟಿ. ಇವರಿಂದ ಏನ್ ಮೇಜರ್ ಎಕ್ಸ್ಪೆಕ್ಟ್ ಮಾಡಬಹುದು. ಮುಂದಿನ ಕರೆ ಕೊಡ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಾವು ಪ್ರಕಾಶ್ ಅಂತ ಬೆಂಗಳೂರಿನ ಮಾತಾಡ್ತಿರೋದು. ಹೇಳಿ. ನನ್ನ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ. ಯೋಗೇಶ್ವರ್ ಗೌಡ ಅಂದ್ಬಿಟ್ಟು 13/12/2004 ಬೆಳಿಗ್ಗೆ 7:45 ಜನನಾಗಿರೋದು. ಬೆಳಿಗ್ಗೆ 7:45 ಸಮಯ. ಹುಟ್ಟಿದೂರು ಬೆಂಗಳೂರೇ, ತಾರಕೆರೆ ಮಾಡಿರೋಳು. 13 ಡಿಸೆಂಬರ್ 2004. ಓಕೆ. ಧನುರ್ ರಾಶಿ, ಧನುರ್ ಲಗ್ನ, ಮೂಲ ನಕ್ಷತ್ರ, 4ನೇ ಪಾದ. ಸರಿ ಇದೆಯಾ? ಸರಿ ಇದೆ ಗುರುಜಿ. ಸರಿ, ಟೈಮ್ ಕರೆಕ್ಟ್ ಆಗಿದೆ ಕೊಟ್ಟಿರೋದು ನೀವು ಹುಟ್ಟಿರೋ ಟೈಮು? ಕರೆಕ್ಟ್ ಆಗಿದೆ ಗುರುಜಿ, ಕರೆಕ್ಟ್ ಆಗಿದೆ. ಕಾಂಬಿನೇಷನ್ ನೋಡೋಣ. ಶುಕ್ರ ಈಗ ಸದ್ಯಕ್ಕೆ ಶುಕ್ರ ದರ್ಶನ ನಡೀತಾ ಇದೆ. ಉತ್ತಮವಾಗಿರ್ತಕ್ಕಂಥದ್ದು ಓದ್ತಾರೆ, ಏನು ಪ್ರಾಬ್ಲಮ್ ಏನೂ ಇಲ್ಲ. ಶುಕ್ರ ಸ್ವಲ್ಪ ವಿಲಾಸದ ಗ್ರಹ ಆಗಿರೋದ್ರಿಂದ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಾರೆ, ಬಟ್ ಮುಂದೆ ಚೆನ್ನಾಗಿರುತ್ತೆ. ನನ್ನ ಸಜೆಷನ್ ಸ್ವಲ್ಪ ಏನೇ ಮಾಡಿದ್ರು MBA ಮಾಡಿದ್ರೆ ಬಹಳ ಉತ್ತಮ. ಇಂಜಿನಿಯರಿಂಗ್ ಮಾಡ್ತೀನಿ ಗುರುಜಿ. ಈಗ ಏನೇ ಮಾಡಿದ್ರು ಕೂಡ MBA ಮಾಡಿದ್ರೆ ಬಹಳ ಉತ್ತಮ. ಆಡ್ ಆಯ್ತಾ ಸರ್? ಅದರಲ್ಲಿ ವೆರಿ ಗುಡ್. ಖಂಡಿತ ಒಳ್ಳೆ ಪೊಸಿಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಸೈಡ್ ಅಲ್ಲಿ ಇರ್ತಾರೆ. ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಟೀಮ್ ಲೀಡರ್, ಟೀಮ್ ಮ್ಯಾನೇಜ್ಮೆಂಟ್ ಸೈಡ್ ಹೋಗೋದ್ರಿಂದ ಇಂಜಿನಿಯರಿಂಗ್ ಆದ್ಮೇಲೆ MBAಗೆ ಏನಾದ್ರು ಹೋಗೋ ಆಸಕ್ತಿ ಇದ್ರೆ ಗ್ರಹಗಳು ತುಂಬಾ ಅನುಕೂಲಕರವಾಗಿರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಸೈಡ್ ಅಲ್ಲಿ ಹೋಗ್ಲಿ, ಉತ್ತಮವಾಗಿರ್ತಕ್ಕಂಥದ್ದು ಇರುತ್ತೆ. ಶುಕ್ರ ದಶ 2025 ಮುಗಿದು ಸೂರ್ಯ ಬಂದಾಗ ಸ್ವಲ್ಪ ಮಲ್ಟಿನ್ಯಾಷನಲ್ ಕಂಪನಿಲಿ ಮತ್ತೆ ಮ್ಯಾನೇಜ್ಮೆಂಟ್ ಸೈಡ್ ಅಲ್ಲಿ ಹೋಗ್ತಾರೆ. ಅಲ್ಲೂ ಯಾಕಂದ್ರೆ 10-1-4 ಇರ್ತಕ್ಕಂಥದ್ದು. ಸೊ ಒಳ್ಳೇದಾಗ್ಲಿ, ಏನು ಪ್ರಾಬ್ಲಮ್ ಏನು ಮೇಜರ್ ಏನು ತೋರಿಸ್ತಾ ಇಲ್ಲ. ಗುಡ್ ಥಿಂಗ್ಸ್ ಫಾರ್. 12ನೇ ಮನೆ ನಮಗೆ ಮಲ್ಟಿನ್ಯಾಷನಲ್ ಕಂಪನಿ, ವಿದೇಶ ಪ್ರಯಾಣ ಎಲ್ಲವೂ ಕೊಡುತ್ತೆ. ಸೊ ಇಷ್ಟು ವಿಚಾರ ಏಪ್ರಿಲ್ 22ನೇ ತಾರೀಕು ಸೇರಿ ಲಕ್ಷಾಂತರ ರೂಪಾಯಿ ಸ್ಕೂಲ್ಗೆ, ಲಕ್ಷಾಂತರ ರೂಪಾಯಿ ಬಿಸ್ನೆಸ್ಗೆ, ಲಕ್ಷಾಂತರ ರೂಪಾಯಿ ಮದುವೆಗೆ, ಲಕ್ಷಾಂತರ ರೂಪಾಯಿ ವ್ಯಾಜ್ಯಕ್ಕೆ ಹಾಕಕ್ಕಿಂತ ಮುಂಚೆ ನಮ್ದೊಂದು ಕೋರ್ಸ್ ಫೀಸ್ 15,000 ಕುಟುಂಬ ಸಮೇತ ಕಲ್ತ್ರೆ ಒಬ್ಬರೊಬ್ಬರಿಗೂ ಲೆಕ್ಕ ಹಾಕೋದು ಏನು ಕಮ್ಮಿನೇ. ಅದು ನೆಮ್ಮದಿಯಾಗಿರಕ್ಕೆ ಒಂದು ದಾರಿ ಮಾಡ್ಕೊಡ್ತೀನಿ, ಗ್ಯಾರಂಟಿಯಾಗಿ ದಾರಿ ಮಾಡ್ಕೊಡ್ತೀನಿ. ಕಷ್ಟಗಳು ಕಮ್ಮಿ ಆಗುತ್ತೆ ಅಂತ ಹೇಳಲ್ಲ, ಕಷ್ಟಗಳನ್ನ ಹೇಗೆ ನಿಭಾಯಿಸ್ತಕ್ಕಂಥ ಒಂದು ವಿಚಾರ ಕ್ಲಿಯರ್ ಆಗಿ ಕೊಡ್ತಾರೆ.
ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.